ಪುಷ್ಯ ಮಾಸದ ಮಹತ್ವ. ಪುಷ್ಯ ಮಾಸದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದರಿಂದ ಶನಿ ದೋಷವೇ ದೂರ. ಪುಷ್ಯ ಮಾಸವೆಂದರೆ ಅದುವೇ 10ನೇ ಮಾಸ. ಈ ಮಾಸವು ಮಕರ ಸಂಕ್ರಾಂತಿ ಹಬ್ಬದೊಂದಿಗೆ ಆರಂಭವಾಗುತ್ತದೆ. ಈ ಮಾಸವನ್ನು ಶೂನ್ಯ ಮಾಸವೆಂದು ಕರೆಯಲಾಗುತ್ತದೆ. ಪುಷ್ಯ ಮಾಸವನ್ನು ಶೂನ್ಯ ಮಾಸವೆನ್ನಲು ಕಾರಣವೇನು? ಪುಷ್ಯ ಮಾಸದ ಪ್ರಾಮುಖ್ಯತೆ ಏನು? ಪುಷ್ಯ ಮಾಸದಲ್ಲಿ ಯಾವ ದೇವರುಗಳನ್ನು ಪೂಜಿಸಬೇಕು? ಪುಷ್ಯ ಮಾಸದ ಪೂಜೆಯಿಂದ ಶನಿ ದೋಷ ದೂರವಾಗುವುದಂತೆ ನಿಜವೇ? ಪುಷ್ಯ ಮಾಸವು ತೆಲುಗು ಮತ್ತು ಕನ್ನಡ ಕ್ಯಾಲೆಂಡರ್ನಲ್ಲಿ ಒಂದು ಪ್ರಮುಖ ಚಂದ್ರ ತಿಂಗಳು. ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಪುಷ್ಯ ಮಾಸಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಇದರ ನಂತರ ಮಾಘ ಮಾಸ ಆರಂಭವಾಗುವುದು. ಪುಷ್ಯ ಮಾಸವು ಭಗವಾನ್ ಶ್ರೀಮನ್ನಾರಾಯಣನಿಗೆ ಅರ್ಪಿತವಾದ ಮಾಸವಾಗಿದೆ. ಪುಷ್ಯ ತಿಂಗಳಲ್ಲಿ ಪುಷ್ಯ ನಕ್ಷತ್ರದ ಮೇಲೆ ಬೀಳುವ ಹುಣ್ಣಿಮೆ ಪುಷ್ಯ ಯೋಗದ ಸೂಚಕವಾಗಿದೆ. ರಾಮಾಯಣದಲ್ಲಿ ರಾಮನ ಸಹೋದರನು ಜನಿಸಿದ ಈ ಮಾಸದ ಪ್ರಾಮುಖ್ಯತೆ ಏನು? ಪುಷ್ಯ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಪುಷ್ಯ ಮಾಸವೆಂದರೆ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಮಾಸಗಳಲ್ಲಿ 10ನೇ ಮಾಸ. ಪುಷ್ಯ ತಿಂಗಳಲ್ಲಿ ಸೂರ್ಯದೇವನು ದೇವರುಗಳ ದಿಕ್ಕೆಂದು ಗುರುತಿಸಿಕೊಂಡ ಉತ್ತರ ದಿಕ್ಕಿನಲ್ಲಿ ಸಂಚಾರವನ್ನು ಮಾಡುತ್ತಾನೆ ಮತ್ತು ಅಂದಿನಿಂದ ಉತ್ತರಾಯಣ ಪುಣ್ಯಕಾಲವು ಆರಂಭವಾಗುತ್ತದೆ. ಉತ್ತರಾಯಣವು ಮಕರ ಸಂಕ್ರಾಂತಿ ಅತ್ಯಂತ ಪ್ರಸಿದ್ಧ ಹಬ್ಬದೊಂದಿಗೆ ಪ್ರಾರಂಭವಾಗುತ್ತದೆ. ಮಕರ ಸಂಕ್ರಾಂತಿಯ ದಿನದಂದೇ ಪುಷ್ಯ ಮಾಸ ಆರಂಭವಾಗಿದೆ. ಸಂಕ್ರಾಂತಿ ಮರುದಿನ ದೀಪದಾನ ಮಾಡಿದರೆ ಸಂತಾನ ಪ್ರಾಪ್ತಿ. ದೀಪದಾನಕ್ಕೆ ಶುಭ ದಿನ. ಪುಷ್ಯ ಮಾಸದ ಮಹತ್ವವೇನು? ಬಹಳಷ್ಟು ಆಧ್ಯಾತ್ಮಿಕ ಮಹತ್ವವು ಪುಷ್ಯ ಮಾಸದೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದೆ. ಪುಷ್ಯ ಮಾಸವನ್ನು ಶೂನ್ಯ ಮಾಸವೆಂದು ಪರಿಗಣಿಸಲಾಗುವುದರಿಂದ ಈ ಮಾಸದಲ್ಲಿ ಮದುವೆಗಳನ್ನು, ಗೃಹ ಪ್ರವೇಶವನ್ನು ಅಥವಾ ಇನ್ನಿತರ ಮಂಗಳ ಕಾರ್ಯಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ಯಾಕೆಂದರೆ ಈ ಪುಷ್ಯ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಮುಹೂರ್ತವನ್ನು ನಾವು ಕಾಣಲು ಸಾಧ್ಯವಿಲ್ಲ. ಅಂಗೈಯಲ್ಲೇ ಇದೆ ತೀರ್ಥಯಾತ್ರೆ. ಹಾಗಾದರೆ ಪುಷ್ಯ ಮಾಸದಲ್ಲಿ ಏನು ಮಾಡಬೇಕು? ಪುಷ್ಯ ಮಾಸದಲ್ಲಿ ಮಂಗಳ ಕಾರ್ಯಕ್ರಮಗಳ ಹೊರತಾಗಿ ಈ ಮಾಸದಲ್ಲಿ ಪೂಜೆಗಳನ್ನು ಮತ್ತು ಇನ್ನಿತರ ಸಾಮಾನ್ಯ ಆಚರಣೆಗಳನ್ನು ಮಾಡಲು ಪುಷ್ಯ ಮಾಸ ಒಳ್ಳೆಯದು. ಪಿತೃಗಳಿಗೆ ಸಂತೋಷವನ್ನು ನೀಡಲು, ಪಿತೃದೋಷದಿಂದ ಮುಕ್ತಿಯನ್ನು ಹೊಂದಲು ಈ ಪುಷ್ಯ ಮಾಸವು ಉಪಯುಕ್ತಕಾರಿ. ಇನ್ನು ಪುಷ್ಯ ಮಾಸದಲ್ಲಿ ಬರುವ ಪೌರ್ಣಮಿ ಅಥವಾ ಪುಷ್ಯ ಪೌರ್ಣಮಿ ದಿನದಂದು ವೇದಗಳನ್ನು ಅಧ್ಯಯನ ಮಾಡಲು ಬಯಸುವವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪುಷ್ಯ ಪೌರ್ಣಮಿ ದಿನದಂದು ವೇದ ಅಧ್ಯಯನ ಅಥವಾ ವೇದಗಳ ಅಧ್ಯಯನವನ್ನು ಪ್ರಾರಂಭಿಸಲು ಉತ್ತಮ ದಿನವೆಂದು ಪರಿಗಣಿಸಲಾಗಿದೆ. ಪುಷ್ಯ ಮಾಸದ ಆರಾಧನೆ. ಪುಷ್ಯ ಮಾಸದಲ್ಲಿ ಅಥವಾ ಪೌಷ್ಯ ಮಾಸದಲ್ಲಿ ದೇವರ ಆರಾಧನೆಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಲಕ್ಷ್ಮೀನಾರಾಯಣ ಅಂದರೆ ಲಕ್ಷ್ಮಿ ಮತ್ತು ವಿಷ್ಣು ಈ ಮಾಸದ ಪ್ರಧಾನ ದೇವ ಮತ್ತು ದೇವತೆಯಾಗಿದ್ದಾರೆ. ಅವರನ್ನು ಲಕ್ಷ್ಮೀನಾರಾಯಣ ಎನ್ನುವ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಶನಿ ಗ್ರಹವು ಪುಷ್ಯ ಮಾಸದ ಪ್ರಧಾನ ಗ್ರಹವಾಗಿದೆ ಮತ್ತು ಬೃಹಸ್ಪತಿ ಅಥವಾ ಗುರುವನ್ನು ಈ ಮಾಸದ ನಕ್ಷತ್ರ ದೇವತೆಯೆಂದು ಪರಿಗಣಿಸಲಾಗುತ್ತದೆ. ಪುಷ್ಯ ಮಾಸದಲ್ಲಿ ಭೇಟಿ ನೀಡಬೇಕಾದ ದೇವಾಲಯಗಳು. ಪುಷ್ಯ ಮಾಸದಲ್ಲಿ ಮನೆಯಲ್ಲಿ ದೇವರನ್ನು ಪೂಜಿಸುವುದರೊಂದಿಗೆ ದೇವಾಲಯಕ್ಕೂ ಭೇಟಿ ನೀಡಿ ದೇವರ ಪೂಜೆಯನ್ನು ಮಾಡಬೇಕಾಗುತ್ತದೆ. ಭಕ್ತರು ವಿಷ್ಣುವಿನ ದೇವಾಲಯಗಳಿಗೆ ಭೇಟಿ ನೀಡಿ ಲಕ್ಷ್ಮೀನಾರಾಯಣನನ್ನು ಪೂಜಿಸಬೇಕು. ಭಗವಾನ್ ಶನಿ ಮತ್ತು ಗುರು ಗ್ರಹವು ಪುಷ್ಯ ತಿಂಗಳ ಆಡಳಿತ ಗ್ರಹವಾಗಿರುವುದರಿಂದ ಭಗವಾನ್ ಶನಿಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಬೇಕು. ಪುಷ್ಯ ಮಾಸದ ಆಚರಣೆಗಳು. ಪುಷ್ಯ ಮಾಸದಲ್ಲಿ ಸಾಮಾನ್ಯವಾಗಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಪದ್ಧತಿ ಇದೆ. ಮಕರ ಸಂಕ್ರಾಂತಿಯಿಂದ ಪುಷ್ಯ ಮಾಸವು ಆರಂಭವಾಗಿ ಈ ಮಾಸದಲ್ಲಿ ಅನೇಕ ಆಚರಣೆಗಳು ಕಂಡುಬರುತ್ತದೆ. ಪುಷ್ಯ ಮಾಸದಲ್ಲಿ ಏಕಾದಶಿ, ಹುಣ್ಣಿಮೆ, ಕೃಷ್ಣ ಪಂಚಮಿ, ಮಕರ ಸಂಕ್ರಾಂತಿ, ಉತ್ತರಾಯಣ ಪರ್ವಕಾಲ ಸೇರಿದಂತೆ ಇನ್ನು ಅನೇಕ ಆಚರಣೆಗಳು ಪುಷ್ಯ ಮಾಸದಲ್ಲಿ ಇರುತ್ತದೆ. ಪುಷ್ಯ ಮಾಸದಲ್ಲಿ ಪೂಜೆ. ಪುಷ್ಯ ಮಾಸದಲ್ಲಿ ಬರುವ ಅಮಾವಾಸ್ಯೆ ದಿನದಂದು ಭಗವಾನ್ ಶನಿಗೆ ತೈಲಾಭಿಷೇಕವನ್ನು ಮಾಡಬೇಕು. ಇದು ನಿಮ್ಮ ಶನಿ ದೋಷದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಎಂದು ಪರಿಗಣಿಸಲಾಗಿದೆ. ಭಕ್ತರು ಲಕ್ಷ್ಮೀ ದೇವಿಯನ್ನು ಧಾನ್ಯಲಕ್ಷ್ಮಿ ಮತ್ತು ಧನಲಕ್ಷ್ಮಿ ರೂಪದಲ್ಲಿ ಪುಷ್ಯ ಮಾಸದಲ್ಲಿ ಪೂಜಿಸಬೇಕು. ಇದರಿಂದ ಧನಧಾನ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳು ನಿಮ್ಮ ಬಳಿ ಸುಳಿಯೋದಿಲ್ಲ. ಪುಷ್ಯ ಮಾಸದಲ್ಲಿ ದಾನ.
ಪುಷ್ಯ ಮಾಸದಲ್ಲಿ ಬಹುಮುಖ್ಯವಾಗಿ ವಸ್ತ್ರದಾನ ಅಂದರೆ ಬಟ್ಟೆ ದಾನವನ್ನು ಮತ್ತು ಎಳ್ಳು ದಾನವನ್ನು ಮಾಡಬೇಕು. ಪುಷ್ಯ ಮಾಸದ ಅಮಾವಾಸ್ಯೆ ದಿನದಂದು ವಸ್ತ್ರದಾನ ಮತ್ತು ಎಳ್ಳು ದಾನ ಮಾಡೋದರಿಂದ ಸಾಡೆ ಸಾತಿ ಶನಿ ದೋಷ ಸೇರಿದಂತೆ ಶನಿಗೆ ಸಂಬಂಧಿಸಿದಂತೆ ಎಲ್ಲ ದೋಷಗಳು ಕೂಡ ದೂರ ಆಗುತ್ತವೆ. ಶೇಷುಮಾರನ ರಂಗೋಲಿ. 1 ತಿಂಗಳು ಪುಷ್ಯ ಮಾಸ ಪೂರ್ತಿ ಈ ರಂಗೋಲಿಯನ್ನು ಹಾಕಬೇಕು.